ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಸಿಂಪಲ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ಬ್ರಾಸಿಂದೊಂದು ಕೌಳಿಗೆ ಅಂತ ಹೇಳ್ತೀವಿ. ಅಂದರೆ ದೇವ್ರ ಮುಂದೆ ನೀರಿಡಲಿಕ್ಕೆ, ಇನ್ನು ಕೆಲವರು ಇದರಲ್ಲಿ ವೀಳ್ಯದೆಲೆ ಇಟ್ಟು ಕೂಡ ಇಡ್ತಾರೆ, ಅಥವಾ ಬರೀ ನೀರು ಹಾಗೆ ತೆಗೆದಿಡಲಿಕ್ಕೆ ಒಂದು ಕೌಳಿಗೆ ಅಂತ ಹೇಳ್ತೀನಿ ನಾನು. ಅದನ್ನು ಹೇಗೆ ಒಂಚೂರು ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಕಪ್ಪಾಗಿದೆ. ಅದನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ಇಲ್ಲೊಂದು ಲಿಕ್ವಿಡ್ ಪಾಲಿಷನ್ನು ನಾನಿಲ್ಲಿ ಉಪಯೋಗಿಸಿದ್ದೀನಿ. ಅದನ್ನೊಂದು ಸಾಫ್ಟ್ ಕ್ಲಾತಲ್ಲಿ ನಾವು ಫಸ್ಟು ಆ ಲಿಕ್ವಿಡನ್ನು ಹಾಕ್ಕೊಂಡು ಪೂರ್ತಿ ಆ ಕೌಳಿಗೆ ಸುತ್ತಲೂ ಹಾಕಿ ಕ್ಲೀನಾಗಿ ತಿಕ್ಕಿ ಬಿಡ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಹಾಗೆ ಉಜ್ಜಿದ್ರೆ ಸಾಕು. ತುಂಬ ಏನು ಎಫರ್ಟ್ ಹಾಕಬೇಕು ಅಂತ ಏನಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮತ್ತೊಂದು ಸಾಫ್ಟ್ ಡ್ರೈ ಕ್ಲಾತಲ್ಲಿ ಅದನ್ನು ಕ್ಲೀನಾಗಿ ಒರೆಸಿದರೆ ಅದು ಕ್ಲೀನಾಗಿ, ಆಗ ಫುಲ್ ಕಪ್ಪಾಗಿತ್ತು, ಈಗ ನೋಡಿ ಅದು ಶೈನಿಂಗ್ ಬಂದು ಕ್ಲೀನಾಗಿದೆ. ಈ ರೀತಿ ನಾವು ಜಾಸ್ತಿ ಎಫರ್ಟ್ ಹಾಕ್ದೇ ರೆಡಿ ಮಾಡ್ಕೊಳ್ಬೋದು. ಆ ಲಿಕ್ವಿಡನ್ನು ನಾನು ಇಲ್ಲಿ ತೋರಿಸಿದ್ದೀನಿ ನಿಮಗೆ ಕೂಡ. ಅದನ್ನು ಸಿಲ್ವರ್, ಕಾಪರ್ ಆ್ಯಂಡ್ ಬ್ರಾಸ್ 3 ಮೆಟಲ್